ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಜಿಲ್ಲಾಧಿಕಾರಿಗಳನ್ನ ಅವಾಚ್ಯ ಶಬ್ದಗಳಿಂದ ಬೈದ ಕಿಡಿಗೇಡಿಗಳನ್ನ ಬಂಧಿಸಿ ಕಾನೂನು ಕ್ರಮಕ್ಕೆ ಜರುಗಿಸಲು ಡಿಎಸ್ಎಸ್ ಮನವಿ ಮಾಡಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತಕ್ಕೆ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ಜನಾಂಗಕ್ಕೂ ಮತ್ತು ನಮಗೂ 10 ಗಂಟೆಯಂತೆ ಈಗಾಗಲೇ ಮಂಜೂರಾಗಿದ್ರು. ವಾಲ್ಮೀಕಿ ಮತ್ತು ಇತರೆ ಜಾತಿಯವರು ದಿನಾಂಕ 21/1/2026 ಸುರಪುರ ಪಟ್ಟಣದ ಗಾಂಧಿ ವೃತ್ತ ಪ್ರತಿಭಟನೆ ಮಾಡಲು ಏನೋ ಸಮಸ್ಯೆ, ಆದ್ರೆ ವಿನಾಕಾರಣ ರಸ್ತೆ ತಡೆ ಮಾಡಿ ದಲಿತರನ್ನ ಬೆದರಿಸುವ ಕುತಂತ್ರ ಇದಾಗಿದ್ದು. ಅದು ಅಲ್ಲದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಮಂಜೂರಿಯಾದ ನೀಲಿ ಧ್ವಜ ಇರುವ ಸ್ಥಳದಲ್ಲಿ ವಾಲ್ಮೀಕಿ ನಾಮಫಲಕ ಹಾಕುವ ಸಂಚು ನಡೆಸಿರುತ್ತಾರೆ. ಆದ್ದರಿಂದ ದಯಾಳುಗಳನ್ನ ತಾವುಗಳು ಈ ಬಗ್ಗೆ ತಡೆ ಹಿಡಿದು ಅವರಿಗೆ ಮಂಜೂರಿಯಾದ ನಿವೇಶನದಲ್ಲಿ ಹಾಕಲೇ, ಅದು ಬಿಟ್ಟು ಸುರಪುರದ ಜಂಡದ ಕೇರಿಯ ರಸ್ತೆಯಲ್ಲಿ ಹಾಕುವುದು ತಪ್ಪಾಗುತ್ತೆ. ದಯಮಾಡಿ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೊಟ್ಟು ನಡೆಯದಂತೆ ನೋಡಿಕೊಳ್ಳಬೇಕಾಗಿ ತಮ್ಮಲ್ಲಿ ನಾವುಗಳು ವಿನಂತಿ ಮಾಡಿಕೊಳ್ತೀವಿ ಅಂತ ಗೌರವಾನ್ವಿತ ಜಿಲ್ಲಾಧಿಕಾರಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದವರಿಗೆ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ವಿನಂತಿ ಏನಪ್ಪಾ ಅಂದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳನ್ನ ಒಳ್ಳೆಯವರಾಗಿ ನಾವು ಕಾಣಬೇಕು. ಅದು ಬಿಟ್ಟು ಅವಾಚ್ಯ ಶಬ್ದಗಳಿಂದ ಏಕವಚನದಿಂದ ಮತ್ತು ಭಾಷಣ ಮಾಡಿದ ಅವರನ್ನ ಪತ್ತೆ ಹಚ್ಚಿ ಎಫ್ಐಆರ್ ದಾಖಲು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ. ಸುರಪುರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತಕ್ಕೆ ಹೊಂದಿಕೊಂಡಿದ್ದ ಸರ್ಕಾರಿ ಜಮೀನನ್ನು ಆ ವೃತ್ತ ಅಭಿವೃದ್ಧಿಗಾಗಿ, ಗ್ರಂಥಾಲಯಕ್ಕಾಗಿ ಮತ್ತು ಭವನಕ್ಕಾಗಿ ಸುಮಾರು 8 ತಿಂಗಳಿಂದ ನಾವು ಅಲ್ಲಿ ಅಮಾನತು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ. ಆದರೆ ಮಾನ್ಯ DC ಅವರು ಇವ್ರಿಗೆ ಮಂಜೂರು ಮಾಡ್ತಾರಂತೇಳಿ ತಿಳ್ಕೊಂಡು ವಾಲ್ಮೀಕಿ ಸಮಾಜ ಮತ್ತು ಇತರ ಸಮಾಜದವರು ಕುಂತು ಅವ್ರಿಗೆ ಕೊಡಬಾರ್ದು, ಅವರಿಗೆ ಕೊಟ್ಟರೆ ಮತ್ತು ಮುಂದೆ ನಾವು ಹೋರಾಟ ಮಾಡ್ಕೊಂಡು ಲೆಕ್ಕಕ್ಕೆ ಕಳೆದ ವಾರ ಒಂದು ಮನವಿ ಕೊಟ್ಟರು. 50 ಸಂಘಟನೆ ಅಂತೇಳಿ ಒಂದೊಂದು ಸಂಘಲದ್ದು ಒಬ್ಬರು ಪದಾಧಿಕಾರಿಗಳಾಗ್ತೆ. ಆದರೆ ಇವತ್ತು ನಮ್ಮ ಅಂಬೇಡ್ಕರ್ ಅಭಿವೃದ್ಧಿಗಾಗಿ ಮತ್ತು ಗ್ರಂಥಾಲಯ ನಿರ್ಮಾಣಕ್ಕಾಗಿ ಮತ್ತು ಭವನ ಮಾಡಲು ಇವತ್ತು ಮಾನ್ಯ DC ಅವರು ಮೊನ್ನೆ ದಿನ ಆ ವಾಲ್ಮೀಕಿ ಸಮಾಜದವರಿಗೆ 10 ಗುಂಟೆ ಮತ್ತು ಅಂಬೇಡ್ಕರ್ ವೃತ್ತಕ್ಕಾಗಿ 10 ಗುಂಟೆ ಮಂಜೂರು ಮಾಡಿದ್ದಾಗಿದೆ. ಆದರೆ ಇವತ್ತು ಅವ್ರಿಗೆ ಹೆಂಗೆ ಕೊಟ್ರಿ ನೀವು? ಆ ಒಟ್ಟಾದ ಜಾಗ ಖಾಲಿಗೆ ಇರ್ಬೇಕಂತೇಳಿ ಇವತ್ತು ಅಂಬೇಡ್ಕರ್ ವಿರೋಧಿಗಳಾದ ಕೆಲವು ಜನರು ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ರಾಜಕಾರಣಿಗಳ ಬೂಟು ನಕ್ಕವ ಜಿಲ್ಲಾಧಿಕಾರಿಗಳಂತೂ ಕೆಲವು ಮಂದಿ ಘೋಷಣೆ ಹಾಕ್ಯಾರ, ಕೆಲವು ಮಂದಿ ಭಾಷಣದಾಗೂ ಮಾತಾಡ್ಯಾರ. ಅವ್ರು ಯಾರು ಮಾತಾಡ್ಯಾರ, ಯಾರು ಘೋಷಣೆ ಮಾಡ್ಯಾರ? ಯಾಕಂದ್ರೆ ಜಿಲ್ಲಾಧಿಕಾರಿಗಳಂದ್ರೆ ಇಡೀ ನಮ್ಮ ಜಿಲ್ಲೆಗೆ ನ್ಯಾಯಾಧೀಶರು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು. ಆದ್ರೆ ಆ ಪದಕ್ಕಾದ್ರೂ ನಾವು ಗೌರವ ಕೊಡಬೇಕು. ಆದ್ರೆ ಅದು ಬಿಟ್ಟುಗೇಸಿ ಕೆಲವು ಇವತ್ತು ಕುಚೇಷ್ಟಿಗಳು ಜಿಲ್ಲಾಧಿಕಾರಿಗಳಿಗೆ ಅವಮಾನ ಮಾಡಿದ್ದಕ್ಕಾಗಿ ನಾವು ಇವತ್ತು ಯಾರು ಭಾಷಣ ಮಾಡ್ಯಾರ ಜಿಲ್ಲಾಧಿಕಾರಿಗಳಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ಮತ್ತು ಯಾರು ಧಿಕ್ಕಾರ ಹಾಕ್ಯಾರ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಬೇಕಂತೇಳಿ ನಾವು ಇವತ್ತು ಜಿಲ್ಲಾಡಳಿತಕ್ಕೂ ಮತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ವಾರ ನಾವು ಮಾನ್ಯ DC ಅವರಿಗೆ, ಮಾನ್ಯ SP ಅವರಿಗೆ ಮನವಿ ಸಲ್ಲಿಸಬೇಕಾಗ್ತದೆ ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯಪಡಿಸ್ತೀವಿ. ನಿಜಾಮುದ್ದೀನ್ ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.